ಸರ್ ನನ್ನ ಪಾತ್ರದ ಬಗ್ಗೆ ಜನರಿಗೆ 2-3 ಥರದ ಅನುಭವ ಹೇಳ್ತಾ ಇದ್ದಾರೆ. ಅಂದರೆ ನೀನು ದೇವನ ದೇವ್ರ ಅಂತ. ಸೊ ಅದರಲ್ಲಿ ಬಂದು ನಾನು ದೈವ. ಅದರಲ್ಲಿ ಒಂದು ಶಿಲೆ ಇದೆ. ಹಿಂದ್ಗಡೆ ಶ್ರವಣ ಅನ್ನೋ ಒಂದು ಕ್ಯಾರೆಕ್ಟರ್ ಅದೊಂದು ಶಿಲೆ. ಅದು ಒಂದು ಅದ್ಭುತವಾದ ಕಥೆನ ಹೇಳ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ನನಗೆ ನಾನೇ ಕುತೂಹಲ ಉಂಟಾಗ್ತಾ ಇದೆ. ಎಸ್ಪೆಷಲಿ ನನ್ನ ಪಾತ್ರದ ಒಂದು ಫಸ್ಟ್ ನೋಡಿದಾಗ ಮೇಘಶ್ರೀ ಮೇಡಮ್ ಅವರೇ ಭಯಪಟ್ಬಿಟ್ರು. ಯಾಕೆಂದರೆ ಅವ್ರ ಮುಂದೆ ನಾನು ಓಡಾಡ್ತಾ ಇರ್ತಿದ್ದೆ ಅವಾಗ ನನ್ನ ಪಾತ್ರದ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡು, ಸರ್ ನೀವು ಇಲ್ಲೆಲ್ಲ ಬರಬೇಡಿ ಸರ್, ಆಗ್ಲಾಗಲ್ಲ ನನಗೆ ಭಯ ಆಗುತ್ತೆ ನೀವು ಅಂದ್ಬಿಟ್ರು ಅವರು. ನಾನು ಯಾಕೆಂದರೆ ಅವ್ರ ಜೊತೆ ಇದ್ದರೆ ನಾನು ಫಸ್ಟ್ ಟೈಮ್ ಅವ್ರ ಜೊತೆ, ಅವರು ದೊಡ್ಡ ಕ್ಯಾರೆಕ್ಟರ್ ಅವರು. ಇನ್ನೊಂದೇನಂದ್ರೆ ಸರ್ ಮಾಡ್ತಾ ಇದ್ರು, ಅದೇನಾಗ್ತಾ ಇತ್ತು ಅಂದ್ರೆ ಅವರು ಯಾಕೆ ಅಡ್ಡಾಡ್ತಾ ಇದ್ರು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಫುಲ್ಲು. ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಇವ್ರು ಮೇಘಶ್ರೀ ಅವ್ರಿಗೆ ಗೊತ್ತಾಗ್ತಿಲ್ಲ ಯಾಕೆ ಇವ್ರಿಗೆ ಅಡ್ಡಾಡ್ತಾ ಇದಾರೆ. ಮರ ಗಿಡಕ್ಕೂ ಎಲ್ಲದಕ್ಕೂ ಹೇಳ್ತಾ ಇದಾರೆ ಡೈಲಾಗ್ಗಳು, ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಐತೆ. ಸೊ ಬೇಗ ಇದ್ ಮಾಡ್ಬೇಕು ಅಂತ. ಬಟ್ ಅಂದ್ರೆ ಅದಕ್ಕಿಂತ 2-3 ದಿನದ ಹಿಂದೆನೂ ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಆ ಡೆಡಿಕೇಶನ್ಗೆ. ಸರ್ ಸೂಪರ್ ಸರ್. ಬಟ್ ಇಲ್ಲ, ಇವ್ರ ಬಗ್ಗೆ ನಾನು ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದರೆ ಇವರು ಒಂದು ಈ ಥರ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ನಾವು ಪ್ರಾಕ್ಟೀಸ್ ಮಾಡಬೇಕು, ಮತ್ತು ನಮಗೊಂದು ಒಳ್ಳೆ ಹೋಮ್ವರ್ಕ್ ಎಲ್ಲ ಮಾಡಬೇಕು. ಇವರು ನೆಕ್ಸ್ಟ್ ಲೆವೆಲ್ ಹೋಮ್ವರ್ಕು. ಇವ್ರನ್ನ ಆ್ಯಕ್ಚುಲಿ ನಮ್ಮೊಂದು ಫಿಲಮ್ ಶೂಟಿಂಗಲ್ಲೇ ನಾನು ಫಸ್ಟ್ ಟೈಮ್ ನೋಡಿದ್ದು. ಅದಕ್ಕಿಂತ ಮುಂಚೆ ನಂಗೆ ಇವ್ರು ಯಾರು ಅಂತಲೂ ಗೊತ್ತಿಲ್ಲ, ನಮ್ಮಿಬ್ಬರ ಮಧ್ಯೆ ಒಂದು ಪರಿಚಯ ಏನೂ ಇರಲಿಲ್ಲ. ಸೊ ನಂದಲ್ಲಿ ಫಸ್ಟ್ ಇದ್ದಿದ್ದು ಸೀನು ನಂದು. ಸೊ ನಾನಲ್ಲಿ ಕ್ಯಾಮ್ರಾ ಮುಂದೆ ಲೊಕೇಶನಲ್ಲಿ ಇದ್ದೀನಿ. ಇವ್ರ ಸೀನ್ ಇರೋದು ರಾತ್ರಿ. ಇವ್ರು ಅದಕ್ಕಿಂತ ಮುಂಚೆನೆ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು, ಮೇಕಪ್ ಎಲ್ಲ ಹಾಕೊಂಡು, ಕ್ಯಾಮ್ರಾ ಅಲ್ಲಿದೆ, ನಾನಿಲ್ಲಿದ್ದೀನಿ. ನಂದು ಅದು ಬಂದ್ಬಿಟ್ಟು ಐ ಥಿಂಕ್ ಒಂದು ಕ್ರೈಯಿಂಗ್ ಸೀನ್ ಇತ್ತು. ಸೊ ನಾನು ಫುಲ್ ಗ್ಲಿಸ್ ಎಲ್ಲ ಹಾಕೊಂಡು ಒಂದು ಮೂಡಲ್ಲಿದ್ದೀನಿ. ಇವ್ರಲ್ಲಿ ಸೈಡಲ್ಲಿ ಬಂದ್ಬಿಟ್ಟು ಗೆಜ್ಜೆಲ್ಲ ಹಾಕೊಂಡು ಅದು ನಾನು ಯಾರಪ್ಪ ಅಂದ್ಬಿಟ್ಟು ಇರ್ಕೊಂಡು ನಾನು ಇವ್ರನ್ನ ಕೇಳಿದೆ, ಸರ್ ಯಾರು ಸರ್ ಅಂತ. ಮೇಡಮ್ ಇಲ್ಲ, ಅವರು ಶ್ರವಣ ಪಾತ್ರ ಮಾಡ್ರು. ನಾನು ಶ್ರವಣ ಪಾತ್ರ ಮಾಡ್ರು. ನಾನು ಗುಡ್ ಅಂತ ಅನ್ಕೊಂಡೆ. ಆಮೇಲೆ ಸ್ವಲ್ಪ ಅಲ್ಲ, ಆಮೇಲೆ ಹೋಗ್ಬಿಟ್ಟು ನಾನು ಇವ್ರಿಗೆ ಕೇಳ್ದೆ, ಅಲ್ಲ ಸರ್ ನಿಮ್ದು ಆ್ಯಕ್ಚುಲಿ ಸೀನ್ ಇರೋದು ರಾತ್ರಿ, ನಿಮ್ಮ ಇದು ಸೀನ್ ಇರೋಕ್ಕೆ ಇನ್ನೂ 3 hours ಇದೆ, ಇಷ್ಟು ಬೇಗ ಏನಕ್ಕೆ ಇದು ಮಾಡ್ತಾರೆ? ಮೇಡಮ್ ಇಲ್ಲ, ನಾನು ಇದು ಪ್ರಾಕ್ಟೀಸ್ ಮಾಡಬೇಕು, ನಾನು ಇದು ಅದಕ್ಕೆ ಅಂತ. ನಾನು ಆಯ್ತು ಸೀರಿಯಸ್ ಒಂಚೂರು ಸೈಡಲ್ಲಿ ಹೋಗೋದು ಮಾಡಿ ಅಂತ ಅಂದೆ. ಬಟ್ ವೆರಿ ಗುಡ್. ಇವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಸ್ಕ್ರೀನ್ ಮೇಲೆ ನಿಮಗೆ ಗೊತ್ತಾಗುತ್ತೆ. ಫಿಲಮೆಲ್ಲ ನೋಡಿ ನೀವೆಲ್ಲ ಮನೆಗೆ ಹೋದ್ಮೇಲೂ ಕೂಡ ಇವ್ರ ಪಾತ್ರ, ಇವರೊಂದು ಆ್ಯಕ್ಟಿಂಗ್ ನಿಮ್ಮ ತಲೆಯಲ್ಲಿ ಇರುತ್ತೆ. ಆ್ಯಂಡ್ ಸರ್ ನಾನು ಹೇಳ್ತಿದ್ದೀನಿ 200% ಈ ಒಂದು ಫಿಲಮ್ ರಿಲೀಸ್ ಆದಮೇಲೆ ಕನ್ನಡ ಇಂಡಸ್ಟ್ರಿಯಿಂದ ನಿಮಗೆ ಒಳ್ಳೊಳ್ಳೆ ಪಾತ್ರಗಳು, ಅವಕಾಶಗಳು ಪಕ್ಕ ಬರುತ್ತೆ. 200% ಬರುತ್ತೆ ನಿಮಗೆ. ಯಾಕೆ ಇದನ್ನ ನಾನು ಫಸ್ಟು ಇದನ್ನು ಒಪ್ಕೊಂಡಿದ್ದೀನಿ ಅಂತಂದರೆ, ನನಗೆ ಸಿನಿಮಾ ಆರಂಭದಲ್ಲಿ ಈ ಒಂದು ನಮ್ಮ ಭಾಗದವರು ಅನ್ನೋದು ನಂಗೆ ಭಾಳ ಇಷ್ಟ ಆಗಿತ್ತು. ನಮ್ಮ ಭಾಗದವ್ರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ನಮ್ಮ ಹಳ್ಳಿ ಜನ ಬಂದು ಒಂದು ಅಂದರೆ ಒಂದು ಬೆಳ್ಳಿತೆರೆ ಮೇಲೆ ಇಷ್ಟೊಂದು ಅದ್ಭುತವಾದಂಥ ಒಂದು ಕೊಡುಗೆನ ಕೊಡ್ತಾ ಇದ್ದಾರೆ ಅನ್ನೋದೇ ಒಂದು ಗ್ರೇಟು. ಹಳ್ಳಿಯಿಂದ ಬೆಳೆದು ಇಲ್ಲಿ ಬಂದು ಚಿತ್ರರಂಗದಲ್ಲಿ ಗುರುತಿಸ್ಕೊಳ್ಳೋದು ಅಂತ ನಮಗೊಂದು ಹೆಮ್ಮೆ. ನಾವು ಅದರಲ್ಲಿ ಕೆಲಸ ಮಾಡೋದು ಅನ್ನೋದು ಒಂದು ಇಂಪಾರ್ಟೆಂಟ್. ಆದರೆ ನನ್ನ ಪಾತ್ರದ ಬಗ್ಗೆ ಅಂತ ಬಂದಾಗ ನಾನೊಬ್ಬ ಥಿಯೇಟ್ರ್, ನಾನು ಇಷ್ಟಿನ ತನಕ ನನ್ನನ್ನೆಲ್ಲ ಬರೋ ಒಬ್ಬ ಪುಟ್ಟ ಹಾಡುಗಾರನಾಗಿ ಗುರುತಿಸಿ ನನ್ನನ್ನು ಹಾಡುಗಾರನಾಗಿ ಪ್ರೋತ್ಸಾಹ ಮಾಡಿದರು. ಇದರಲ್ಲಿ ಒಂದು ಅದ್ಭುತವಾದ ಒಂದು ಪಾತ್ರವನ್ನು ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಈ ಸರ್ಕಾರಿ ಶಾಲೆ H8 ಸಿನಿಮಾದಿಂದ. ಸೊ ನನಗೆ ಬಹಳ ಒಂದು ಪ್ರೌಡ್ ಫೀಲ್ ಇದೆ ನಮ್ಮ ಹಳ್ಳಿ ಜನರ ಜೊತೆ. ಆಮೇಲೆ ಇಂಥ ದೊಡ್ಡ ಚಿತ್ರನಟಿಯರು ಇರ್ಬೋದು, ಈಗ ಅಷ್ಟೊಂದು ಸಿನಿಮಾಗಳು ಮಾಡಿದ್ದಾರೆ. ನಾವು ಅವ್ರ ಜೊತೆ, ನಮ್ಮಿಬ್ಬರ ಜೊತೆನೇ ಜಾಸ್ತಿ ಕೊಲಾಬ್ರೇಷನ್ ಸಿನಿಮಾ ಬಂದಿರೋದು. ಓವರಾಲ್ ಸಿನಿಮಾ ನಾನು ಇದ್ರೂ ಕೂಡ ಇವರಿಬ್ಬರು ಮುಂದೆನೇ ನಿಂತ್ಕೊಳ್ತಾ ಇರೋದು ನಾನು. ಅದರಲ್ಲೂ ಮೇಡಮ್ ಅವ್ರ ಜೊತೆ ನಾನು ಅದನ್ನು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅವರ ಒಂದೊಂದೇ ಟೇಕಲ್ಲಿ ಅವರೆಲ್ಲ ಮಾಡ್ತಾರೆ. ನಾನು ಹೆಂಗೆ ಮಾಡಬೇಕು, ಅಷ್ಟು ಜನ ಅಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ನಾನು ಒಂದೇ ಟೇಕಲ್ಲಿ ಮಾಡಬೇಕು ಅಂದರೆ ನನ್ನನ್ನು ಇನ್ನೊಂದು ತಪ್ಪು ಮಾಡಿಬಿಟ್ಟಿದ್ದಾರೆ ಇವರು. ನನ್ನನ್ನು ಅಷ್ಟು ಬೇಗ ನಾನು ಹಾಕ್ಕೊಂಡಿದ್ದೀನಿ. ನಾನು ಈಗ ಬರುತ್ತೆ ಅನ್ನೋ ರಾತ್ರಿ 4 ಗಂಟೆಗೆ ಹಾಕಿವ್ರು ನಾನು ತಗೊಂಡೋಗಿ. ನನಗೆ ಚಳಿ ಆಗ್ತಾ ಐತೆ, ಸೊಳ್ಳೆ ಕಡಿತಾ ಇದ್ದಾವೆ. ಸೊಳ್ಳೆ ಕೊಟ್ರು, ಸರ್ ಅಲ್ಲಿ ಬೆಂಕಿ ಕಾಸ್ಕೊಂಡಿದ್ದೀನಿ, ಹೋಗಿ ಅಲ್ಲಿ ಬೆಂಕಿ ಹಾಕಲಿ ಸರ್ ಅಂತಾರೆ. ಎಲ್ಲಿ ಈ ಕಡೆ ಕೆರ್ಕೊಂಡ್ರೆ ಸೊಳ್ಳೆ, ಈ ಕಡೆ ಕೆರ್ಕೊಂಡ್ರು ಸೊಳ್ಳೆ. ಚಳಿನಲ್ಲಿ ನಡುಕ್ತಾ ಇದ್ದೀನಿ. ಆದ್ರೂ ಆ ಒಂದು ಇನ್ನೊಂದು ಹೇಳಿದ್ದೀನಿ, ಮೈಗೆ ರೋಮಾಂಚನ ಆಗೋದು. ಇದು ನೆನೆಸ್ಕೋತಿದಂಗೆ ನಾನೇ ಕಣ್ಣೆಲ್ಲ ನನಗೆ ರೋಷ ಬರೋದು, ಅಷ್ಟು ಭಯ, ಒಂದು ರೀತಿ ಧೈರ್ಯ ಬರೋದು ನನಗೆ. ಆದರೆ ಇವ್ರಿಗೆ ಮಾತ್ರ ನನಗೆ 4 ಗಂಟೆಗೆ ಹಾಕಿದ್ರು ಕೂಡ ಆ ಆ್ಯಕ್ಟಿಂಗಲ್ಲಿ ನಾನು ಅದನ್ನು ತುಂಬಿದ್ದೀನಿ ಅನ್ನೋದು ನನಗೆ ಹೆಮ್ಮೆ ಇದೆ. ಮೇಡಮ್ ಅವ್ರು ಹೇಳ್ದಂಗೆ ನಾನು ನಿಜವಾಗ್ಲೂ ನಮ್ಮ ಹಳ್ಳಿ ಜನ ಇರ್ಬೋದು, ಸಿಟಿ ಜನ ಇರ್ಬೋದು, ಸಿನಿಮಾ ಮಾತ್ರ ಒಂದು ಅಲ್ಟಿಮೇಟ್ ಆಗಂತೂ ಗುರಿ ಇದ್ದೇ ಇದೆ. ತಾವೆಲ್ಲರೂ ಕೂಡ ಸಿನಿಮಾ ನೋಡಿ. ಮತ್ತು ಕನ್ನಡ ಇಂಡಸ್ಟ್ರಿ ಇನ್ನೊಂದು ಹೇಳ್ತಿದ್ದೀನಿ, ಹೊಸ ವರ್ಷದ ಆರಂಭದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ, ಹೊಸ ವರ್ಷದಲ್ಲಿ ಒಂದು ಅದ್ಭುತವಾದ ಸಿನಿಮಾ ಸರ್ಕಾರಿ ಶಾಲೆ H8 ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಸರ್ ನನಗೆ ನಮ್ಮ ಮನೆ ದೇವರು ಅಂದರೆ ನಮ್ಮ ಜುಂಜಪ್ಪನೇ ಅಂತ ನಾನು ನೆನೆಸ್ಕೊತಾ ಇರ್ತೀನಿ ಸರ್ ಅದರಲ್ಲಿ. ಯಾಕೆಂದರೆ ಜುಂಜಪ್ಪನ ನೀವೆಲ್ಲ ವೇದ ಸಿನಿಮಾದಲ್ಲಿ ನೋಡಿ ಸಾಕಷ್ಟು ಜನ ಇಡೀ
ಚಿತ್ರರಂಗ ಪ್ರೋತ್ಸಾಹ ಮಾಡಿತ್ತು ನನಗೆ. ನಾನು ಫಸ್ಟು ಅದನ್ನು ಹಾಕ್ಕೊಂಡಾಗ್ಲೇ ನಾನು ಜುಂಜಪ್ಪನ ನೆನಪು ಮಾಡ್ಕೊಂಡಿದ್ದು ನಾನು. ಆ ದೈವನ ನೆನಪು ಮಾಡಿಕೊಂಡೆ ನಾನು ಫಸ್ಟು ಮೇಕಪ್ ಆಗಿರ್ಬೋದು. ನನಗೆ ಅಷ್ಟು ಚಳಿ ಆಗ್ತಾ ಇದ್ರೂ ಕೂಡ ನನಗೆ ಒಂದೊಂದು ಸತಿ ಆ ಡೈಲಾಗ್ಗಳ್ನ ನೆನೆಸ್ಕೊತಾ ಇದ್ರೆ ನನಗೆ ರೋಮಾಂಚನ ಆಗ್ತಾ ಇರೋದು. ಹಾಗಾಗಿ ಅವನನ್ನೇ ನೆನೆಸ್ಕೊತಾ ಇದ್ದೆ ನಾನು, ಏನಾದರೂ ಮಾಡಿ ಇದಕ್ಕೊಂದು ಶಕ್ತಿ ಕೊಡು ತಂದೆ ಅಂತ ಹೇಳಿ. ನನಗೆ ಆ ದೈವನ ದೃಷ್ಟಿಯಿಂದ, ಯಾಕೆಂದರೆ ಶಿಲೆ ಹಿಂದ್ಗಡೆ ಒಂದು ಶ್ರವಣ ಎಂಬ ಒಂದು ಶಿಲೆ ಇದೆ. ಆ ಶಿಲೆನ ನೋಡ್ತಿದ್ದಂಗೆ ನನಗೆ ಇದಕ್ಕಿದ್ದಂಗೆ ನನಗೆ ಒಂದು ವೈಬ್ರೇಟ್ ಆಗ್ತಾ ಇರೋದು, ನನ್ನ ಬಾಡಿನಲ್ಲಿ ಎನರ್ಜಿ ಬರ್ತಾ ಇತ್ತು. ಆಮೇಲೆ ನನ್ನ ಅಲ್ಲಿ ಪಾತ್ರದಲ್ಲಿ ಏನು ಅಂತಂದರೆ, ನಾವು ಒಬ್ಬ ನಟನಾಗಿ ಬಾಡಿನ ಲ್ಯಾಂಗ್ವೇಜ್ನ ತುಂಬ ಮೇಂಟೆನೆನ್ಸ್ ಮಾಡಬೇಕಾಗಿರುತ್ತೆ. ನಾನು ಒಂದೇ ಹಿಂಗೆ ಈ ಥರ ಬೆನ್ನನ್ನು ಕೂನ್ ಮಾಡಿಕೊಂಡು ನಾನು ಇಡೀ ಬಾಡಿನ ಸ್ಟಿಕನ್ ಮಾಡ್ಕೊಂಡಿರ್ತೀನಿ ಅಲ್ಲಿ. ಒಂದು 5 ನಿಮಿಷ ಕ್ಯಾರೆಕ್ಟರ್ನ ಹಂಗೆ ಹೋಲ್ಡ್ ಮಾಡಬೇಕಾಗಿತ್ತು. ನನಗೆ ಸುಸ್ತಾಗ್ತಾ ಇರುತ್ತಿಲ್ಲ, ಅದು ತೋರಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಬಟ್ ಆ ಡೈಲಾಗಲ್ಲೇ ಆ ಎನರ್ಜಿ ನನಗೆ ತುಂಬ್ತಾ ಇತ್ತು. ಅದು ನನಗೆ ಭಾಳ ವಿಶೇಷವಾಗಿ ಈ ಈ ನನ್ನ ಪಾತ್ರದಲ್ಲಿ ಕಂಡಿದ್ದೀನಿ ಸರ್ ನಾನು. ಖಂಡಿತ ನಾವು ಓವರಾಲ್ ಕನ್ನಡಿಗರ ಬಗ್ಗೆ ಹೇಳೋದಾದರೆ, ಕನ್ನಡಿಗರು ಈಗ ನಾವೆಲ್ಲ ಕನ್ನಡ ಅಂದರೆ ಕನ್ನಡ ಶಾಲೆ. ನನಗೆ ಕನ್ನಡ ಶಾಲೆ ಒಂದಾದರೆ, ಅಳಿವು ಉಳಿವಿನ ನಡುವೆನಿರ್ತಕ್ಕಂಥ ಕನ್ನಡದ ಭಾಷೆಯನ್ನು, ಕನ್ನಡದ ಸಂಸ್ಕೃತಿಯನ್ನು, ಕನ್ನಡದ ಸಾಂಸ್ಕೃತಿಕ ಮೌಲ್ಯಗಳನ್ನು ಹಿಡಿದಿಡೋದಕ್ಕೆ ಕನ್ನಡಿಗರು ಆಶೀರ್ವಾದ ಮಾಡೇ ಮಾಡ್ತಾರೆ. ನಮ್ಮೆಲ್ಲ 6-7 ಕೋಟಿ ಏನು ನಮ್ಮ ಜನರಿದ್ದಾರೆ, ಎಲ್ಲರ ಆಶೀರ್ವಾದ ನಮ್ಮ ಸಿನಿಮಾಕ್ಕೆ ಇರಬೇಕು ಅಂತೇಳಿ ಇಡೀ ನಮ್ಮ ಸರ್ಕಾರಿ ಶಾಲೆ ಎಚ್ ಸಿನಿಮಾ ತಂಡದಿಂದ ನಾನು ಅವ್ರಿಗೆ ಬೇಡ್ಕೊತೀನಿ ಸರ್. ಜನರು ಮನಸ್ಸು ಮಾಡಿದ್ರೆ ಅವರಿಗೆ ಈ ಸಿನಿಮಾ ಗೆಲ್ಸೋದು ಆಗಿರ್ಬೋದು, ಅಥವಾ ಅದನ್ನು ಯಾವ ಲೆವೆಲ್ಲಿಗೆ ಮುಟ್ಟಿಸ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಜನರ ಕೈಯಲ್ಲೇ ಇದು ನಿರ್ಧಾರ ಇದೆ ಸರ್. ಯಾಕೆಂದರೆ ಇಲ್ಲಿ ದೊಡ್ಡ ಮಟ್ಟದ ಏನು ಚಿತ್ರತಂಡ ಏನು ತುಂಬ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇಲ್ಲ. ನಮ್ಮ ಸಂಸ್ಕೃತಿಯನ್ನು, ಈ ನಾಡಿನ ಒಂದು ಅಸ್ಮಿತೆಯನ್ನು ನಾವು ಪ್ರಚಾರ ಮಾಡಬೇಕು, ಇಂಥ ಕಂಟೆಂಟ್ಗಳು ಉಳಿಬೇಕು ಅಂತ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಇಡೀ ಚಿತ್ರತಂಡ. ಆದರೆ ಜನರು ಅದನ್ನು ತುಂಬ ಪ್ರೀತಿಯಿಂದ ಒಪ್ಕೊಬೇಕು, ಮತ್ತು ಅದರಲ್ಲಿರೋ ಅಂಥ ಸಂದೇಶವನ್ನು ಸರಿನೋ ತಪ್ಪು ಅಂತ ಅವರೇ ನಿರ್ಧಾರ ಮಾಡಬೇಕು. ಯಾಕೆಂದರೆ ಅವ್ರು ನೋಡಿದಾಗಲೇ ಗೊತ್ತಾಗೋದು. ಪ್ರತಿಯೊಂದು ಕುತೂಹಲ ಏನೋ ಇದೆ ಅಂತೇಳಿ ನೋಡಿ ಬಿಡೋದಕ್ಕಿಂತ ರೀ, ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಒಂದು ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ, ಎಲ್ಲೋ ಒಂದು ಕಡೆ ಮಾಡಿದ್ದಾರೆ ಅಂದರೆ ಇದು ನಮ್ಮದು. ಫಸ್ಟು ನಾವು ನೋಡಬೇಕು. ನೋಡಿ ಆದಮೇಲೆ ಅದನ್ನು ಹೇಳಿದ್ರೆ ಅದು ಸರಿ ತಪ್ಪು ಅಂತ ಗೊತ್ತಾಗುತ್ತೆ. ಯಾರು ದೊಡ್ಡ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಥವಾ ದೊಡ್ಡ ಹೀರೋಗಳು ಮಾಡಿದ್ದಾರೆ ಅನ್ನೋದು ಪ್ರಶ್ನೆನೇ ಬರದೆ, ಫಸ್ಟು ನಮ್ಮ ಕನ್ನಡಿಗರ ಇದೊಂದು ಆಸ್ತಿ, ನಾವು ನೋಡೋಣ. ಸಾಧ್ಯವಾದ ಸಿನಿಮಾ ನೋಡಬೇಕಾ, ಈಗ ಅದ್ರಲ್ಲಿ ಏನಿದೆ ಅಂತಲ್ಲಾದರೂ ಅವ್ರು ಬಂದು ನೋಡಿದ್ರೆ ಅದರಿಂದ ಒಂದು ಒಳ್ಳೆ ಉದ್ದೇಶ ಇದೆಯಾ, ಅಥವಾ ಅವರೊಂದು ಮಾರ್ಗದರ್ಶನ ಮಾಡಬೇಕು ನಮಗೆ. ಸರಿ ಇಲ್ಲ, ಈ ಸರಿ ಹಿಂಗೆ ಮಾಡಿ ಅಂತ ಅವ್ರಿಗೆ ಹೇಳೋದಕ್ಕೆ ಎಲ್ಲ ಅಧಿಕಾರ ಯಾರಿಗಿದೆ ಅಂದರೆ ಅದು ನಮ್ಮ ಕನ್ನಡಿಗರಿಗಿದೆ. ಆ ಕನ್ನಡ ಮನಸ್ಸುಗಳು ಬಂದು ಈ ಸಿನಿಮಾನ ಒಪ್ಕೊತಾರೆ, ಒಪ್ಕೊಳ್ಳೇಬೇಕು, ಇದು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಸರ್.